ಈ ಪ್ರಶ್ನೆ ಏನು ಅಂದರೆ ಮಿಲೆಟ್ಸಲ್ಲಿ ಅಂದರೆ ಸಿರಿಧಾನ್ಯ ಅವುಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಅದನ್ನು ತಿನ್ನಿ ಶುಗರ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದು ತುಂಬ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದಶಕಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಹಾರ ಕ್ರಮಗಳನ್ನು ಇದನ್ನೇ ಮಾಡಿ ಅಂತ ಅಥವಾ ಮಾಡಬೇಡಿ ಅನ್ನೋದು ನಡೆದಿದೆ. ಉದಾಹರಣೆಗೆ 1990ರ ಆಸುಪಾಸಿನಿಂದ ತೀರಾ ಇತ್ತೀಚಿನವರೆಗೂ ಈ ಜಗತ್ತಿನಲ್ಲಿ ಒಂದು ಫ್ಯಾಟ್ ಫೋಬಿಯಾ ಇತ್ತು. ಅಂದರೆ ಫ್ಯಾಟ್ ತಿನ್ನಬಾರ್ದು, ಬೆಣ್ಣೆ ತಿನ್ನಬಾರ್ದು, ತುಪ್ಪ ತಿನ್ನಬಾರ್ದು ಅಂತ ತಿನ್ನಬಾರ್ದು, ಎಲ್ಲ ತಿನ್ನಬಾರ್ದು, ಕೊಬ್ಬರಿ ಎಣ್ಣೆ ತಿನ್ನಬಾರ್ದು, ಇವೆಲ್ಲ ಒಂದಷ್ಟು ಕಾಲದಲ್ಲಿ ಇತ್ತು. ಅದನ್ನು ನಾನದೇ ಫ್ಯಾಟ್ ಫೋಬಿಯಾ ಅಂತ ಹೇಳ್ತೀನಿ. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಾರ್ಬೋಹೈಡ್ರೇಟು ಮತ್ತು ಉಪ್ಪಿರೋ ಅಂತ ಜಂಕ್ ಫುಡ್ಡು ಸಿಕ್ಕಾಬಟ್ಟೆ ಬಂದುಬಿಟ್ಟಿದೆ. ಇದರಲ್ಲಿ ಅಷ್ಟೊಂದು ಫ್ಯಾಟ್ ಇಲ್ಲ ಅಂತ ಕೂಡ ಬೇಕಾದರೆ ಹೇಳಿಬಿಡ್ತಾರೆ. ಆದರೆ ಆ ಕಾರ್ಬೋಹೈಡ್ರೇಟ್ ಸಿಕ್ಕಾಬಟ್ಟೆ ಸಮಸ್ಯೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಅವಧಿಯಲ್ಲಿ ಇನ್ನೊಂದು ಬಂದಿರುವಂಥದ್ದು ಸಿರಿಧಾನ್ಯದ್ದು. ಸೊ ಮಿಲೆಟ್ಸ್ ಏನು ನಾವು ಕರಿತೀವಿ, ಇದೆಲ್ಲವೂ ಕೂಡ ರಾಮಬಾಣ, ಎಲ್ಲಕ್ಕೂ ಕೂಡ ಮಿಲೆಟ್ಸ್ ರಾಮಬಾಣ ಅಂತ ಹೇಳುವವರು ಇದ್ದಾರೆ. ನಾನೀಗೊಂದು 5-6 ವರ್ಷಗಳ ಕೆಳಗಡೆ ಒಬ್ಬರು ನನಗೆ ತುಂಬ ಪರಿಚಿತರು ಒಂದು ಆಕ್ಸಿಡೆಂಟ್ ಆಗಿ ಬಂದರು ಬೆಂಗಳೂರಿಗೆ. ನಾವು ಆಸ್ಪತ್ರೆಯಲ್ಲಿ ನಾನು ಹೋಗಿ, ನನಗೆ ಪರಿಚಿತ ಡಾಕ್ಟ್ರಿದ್ರು. ಅವರು ಶುಗರ್ ಟೆಸ್ಟ್ ಮಾಡಿಸಿದ ತಕ್ಷಣ 350 ಇತ್ತು. ನಾನು ಅವ್ರನ್ನು ಕೇಳಿದೆ, ನಿಮ್ಗೆ ಡಯಾಬಿಟೀಸಿಗೆ ಮಾತ್ರೆ ತೊಗೊಳ್ತಿದ್ರಲ್ವ ಅಂತ. ಇಲ್ಲ, ನಾನು ಇಂಥ ಕಡೆಗೆ ಹೋದೆ, ಸಿರಿಧಾನ್ಯ ತಿನ್ನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವತ್ತಿಂದ ಮಾತ್ರೆ ಬಿಟ್ಬಿಟ್ಟೆ. ಸೊ ಈ ರೀತಿಯಲ್ಲಿ ಅವ್ರು ಹೇಳಿದ್ರು. ಅವ್ರು ಎಲ್ಲಿಂದ ಕೇಳಿದ್ರು ಏನು ಎಲ್ಲ ನಾನು ಕೇಳಿದೆ. ಅದೊಂದು ನಾವು ಎಲ್ಲರಿಗೂ ಸುಪ್ರಸಿದ್ಧವಾದಂಥ ಒಂದು ಮೂಲದಿಂದ ಅವರು ಅದನ್ನು ಕೇಳಿದರು. ಸೊ ಇದು ಒಂದು ಸಮಸ್ಯೆ. ಸಿರಿಧಾನ್ಯವನ್ನು ಪ್ರೊಜೆಕ್ಟ್ ಮಾಡ್ತಾ ಇರೋವಂಥ ರೀತಿ ಏನಿದೆ, ಸಿರಿಧಾನ್ಯದಲ್ಲಿ ತುಂಬ ಒಳ್ಳೆಯ ಅಂಶಗಳಿವೆ. ನೀವು ಬಿಳಿ ಅಕ್ಕಿ ಅಥವಾ ರಾಗಿ ಅಥವಾ ಚಪಾತಿ ಅದಕ್ಕಿಂತ ಸಿರಿಧಾನ್ಯ ಬೆಟರು. ಮೈದಾಗಂತೂ ನೀವು ಹೋಲ್ಸೋಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿ ಒಳ್ಳೆಯದು. ಅದರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಅಲ್ಲದೆ ಫೈಬರ್ ಇರುತ್ತೆ ಮತ್ತು ಬೇರೆ ಬೇರೆ ರೀತಿಯ ಮಿನರಲ್ಸು ಇವೆಲ್ಲ ಕೂಡ ಅದರಿಂದ ಸಿಗುತ್ತೆ. ಆದರೆ ಸಿರಿಧಾನ್ಯದ ಪ್ರಧಾನ ಕಾಂಪೊನೆಂಟ್ ಕೂಡ ಕಾರ್ಬೋಹೈಡ್ರೇಟ್. ಇದು ನಮ್ಗೆ ಗೊತ್ತಿರಬೇಕು. ನೀವು ಸಿರಿಧಾನ್ಯಕ್ಕೂ ಕಾಳಿಗೂ ಹೋಲಿಸಿದ್ರೆ ಕಾಳು ಬೆಟರ್. ಅಂದರೆ ಹಂಗಿಲ್ಲದೆ ಸಿರಿಧಾನ್ಯವೆಂದರೆ ಸಂಪೂರ್ಣ ಏನು ರಾಮಬಾಣದ ರೀತಿಯಲ್ಲಿ ಪ್ರೊಜೆಕ್ಷನ್ ಏನಾಗಿದೆ ಅದು ವಾಸ್ತವ ಅಲ್ಲ. ಹಾಗಾಗಿಯೇ ನಾನು ಅಕ್ಕಿ, ರಾಗಿ, ಗೋಧಿ, ಜೋಳ ಆದಮೇಲೆ ಸಿರಿಧಾನ್ಯ ಅಂತ ಸೇರಿಸ್ತೀನಿ. ಆದರೆ ನಾನು 100ಕ್ಕೆ 100 ಭಾಗ ಕಾರ್ಬೋಹೈಡ್ರೇಟ್ ಇರುವಂಥ ಏಕದಳ ಧಾನ್ಯಗಳನ್ನು ಬಿಟ್ಟು ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅದರ ಅರ್ಥ ಏಕದಳ ಧಾನ್ಯಗಳನ್ನು ಪೂರ್ತಿ ಬಿಡಬೇಕು ಅಂತ ಹೇಳುವಂಥ ಡಾಕ್ಟರ್ಸ್ ಇದ್ದಾರೆ. ನನಗೇನು ಅವ್ರ ಜೊತೆಗೆ ತಕರಾರಿಲ್ಲ. ಆ ಮೂಲಕ ಅವರು ತುಂಬ ಅತ್ಯುತ್ತಮವಾದಂಥ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಅದು ನಮ್ಮ ಸೆಟಪ್ನಲ್ಲಿ ಪ್ರಾಕ್ಟಿಕಲ್ ಅಲ್ಲ ಅಂತ. ನಾನು ಅನ್ನ ತಿನ್ನಬೇಕು ಅಲ್ಲದ್ರೆ ಅನ್ನ ತಿನ್ನಬಹುದು ಅಂತ ಹೇಳ್ತೀನಿ. ಅನ್ನ ತಿನ್ಬೋದು, ಚಪಾತಿ ತಿನ್ಬೋದು, ಮುದ್ದೆ ತಿನ್ಬೋದು, ಜೋಳದ ರೊಟ್ಟಿ ತಿನ್ಬೋದು. ಆದರೆ ಯಾವ ಪ್ರಮಾಣದಲ್ಲಿ ತಿನ್ಬೋದು ಅನ್ನೋದರ ಬಗ್ಗೆ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಎಜುಕೇಟ್ ಮಾಡ್ತೀವಿ. ಒಂದೇ ಒಂದು ಅಗಳ ಅನ್ನ ತಿನ್ನಬೇಡಿ ಅಂತ ಹೇಳಿದಾಗ ಆಗುವ ಸಮಸ್ಯೆ ಏನು ಅಂತಂದರೆ, ಬಹುಪಾಲು ಪೇಷಂಟ್ಸು ಅಂಥ ಒಂದು ಡಯಟ್ನ ಪಾಲಿಸೋದಿಲ್ಲ ಮತ್ತು ತುಂಬ ಜಾಸ್ತಿ ಡ್ರಾಪ್ಔಟ್ಸ್ ಇರ್ತದೆ. ಅದರ ಬದಲಿಗೆ ನೀವು ಒಂದು ಬ್ಯಾಲೆನ್ಸ್ಡಲ್ಲಿ ಅದನ್ನು ಮುಂದೆ ಇಟ್ಟಾಗ ಅವರು ರುಚಿಯಾಗಿ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು ಅಂತ ಇದ್ದಾಗ ಅವರು ಇದಕ್ಕೆ ಬರ್ತಾರೆ ಮತ್ತು ಮೋಟಿವೇಟ್ ಆಗ್ತಾರೆ. ರಿಸಲ್ಟ್ ಬರ್ತಾ ಹೋದ ನಾವು ಕಂಟಿನ್ಯೂಸ್ ಮಾನಿಟ್ರ್ ಮಾಡೋದ್ರಿಂದ ಆಲ್ಮೋಸ್ಟ್ ಆನ್ ಡೈಲಿ ಬೇಸಿಸ್, ಆಗ ಅವ್ರಿಗಿನ್ನೂ ಹೆಚ್ಚು ಪಾಲಿಸಬೇಕು ಅಂತ ಅನಿಸುತ್ತೆ. ಆವಾಗ ನೀವು ಇನ್ನೂ ಸ್ವಲ್ಪ ಕಠಿಣವಾದನ್ನು ಕೂಡ ನಂತರ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಈಗ ಸಿರಿಧಾನ್ಯದ ವಿಚಾರಕ್ಕೆ ಬರೋದಾದರೆ, ಸಿರಿಧಾನ್ಯದ ವಿಚಾರ ಕೂಡ ಎಲ್ಲರೂ ಅದನ್ನು ತುಂಬ ಟೇಸ್ಟಿ ಅಂತ ಭಾವಿಸೋದಿಲ್ಲ. ಆದರೆ ಇದು ಬರೀ ಟೇಸ್ಟಿನ ವಿಚಾರ ಅಲ್ಲ, ಅವರೇ ಹೇಳಿರೋ ಹಾಗೆ ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದರ ಅರ್ಥ ಸಿರಿಧಾನ್ಯನ ಮುಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ಸಿರಿಧಾನ್ಯ ಅನ್ನೋದು ಬಿಳಿ ಅನ್ನದ ಅಷ್ಟೇ ಕೆಟ್ಟದು ಅಂತಲೂ ಅಭಿಪ್ರಾಯ ಅಲ್ಲ. ಸಿರಿಧಾನ್ಯ ಖಂಡಿತವಾಗಲೂ ಕೂಡ ನಿಮಗೆ ಬಿಳಿ ಅನ್ನಕ್ಕಿಂತ ಸಾಕಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಇನ್ನೊಂದು ಅದು ಸೇರಿಸುವಂಥದ್ದು ಏನಂದರೆ ಆರ್ಗ್ಯಾನಿಕ್ ಫುಡ್. ಅಂದರೆ ಸಿರಿಧಾನ್ಯ ಅಂದರೆ ಆರ್ಗ್ಯಾನಿಕ್ ಫುಡ್ಡು. ಸಿರಿಧಾನ್ಯ ಅಂತ ಆರ್ಗ್ಯಾನಿಕ್ ಫುಡ್ ಅಲ್ಲ, ಸಾಮಾನ್ಯ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇರೋದು ಯಾವುದು ಅಂತಂದರೆ ನಿಮಗೆ ಪೆಸ್ಟಿಸೈಡ್ಸು ಮತ್ತು ರಾಸಾಯನಿಕ ಇದನ್ನು ಬಳಸದೆ ಬೆಳೆದಿರುವಂಥ ಸಿರಿಧಾನ್ಯದಲ್ಲಿ ಏನಂದರೆ ಸಾಮಾನ್ಯದಲ್ಲಿ ಅದರೊಳಗಡೆ ರಾಸಾಯನಿಕ ಬಳಸೋದಿಲ್ಲ. ಅದೊಂದು ಒಣ ಪ್ರದೇಶದಲ್ಲಿ ಇಂಥ ಯಾವ ಅಗತ್ಯವೂ ಇಲ್ಲದೆ ಬೆಳೀತಾ ಇರತಕ್ಕಂಥ ಬೆಳೆ ಆಗಿದೆ. ಹೀಗಾಗಿ ಅದನ್ನು ಆರ್ಗ್ಯಾನಿಕ್ ಫುಡ್ಡಲ್ಲಿ ಸೇರಿಸ್ಕೋಬೋದು. ಇದ್ರ ಜೊತೆಗೆ ಇನ್ನೂ ಈಗ ಆರ್ಗ್ಯಾನಿಕ್ ಸ್ಟೋರ್ಗಳಂತ ಬಂದು ಅದರಲ್ಲಿ ಎಲ್ಲವೂ ಕೂಡ ಅಂದರೆ ಆರ್ಗ್ಯಾನಿಕ್ ಅನ್ನೋ ಒಂದು ಲೇಬಲಲ್ಲಿ ಬರುತ್ತೆ. ಅಂದರೆ ಅದು ಗೋಧಿ ಇರ್ಬೋದು, ಜೋಳ ಇರ್ಬೋದು ಅಥವಾ ರಾಗಿ ಇರ್ಬೋದು, ಎಲ್ಲವೂ ಕೂಡ ಆರ್ಗ್ಯಾನಿಕ್ ಅಂತ ಬರುತ್ತೆ. ಸೊ ಅದನ್ನು ತಿನ್ಬಹುದಾ ಅನ್ನೋದು ಕೂಡ ಕೆಲವೊಬ್ಬರು ಪ್ರಶ್ನೆ.
ಹೌದು, ಇದರಲ್ಲಿ ಇವೆರಡನ್ನೂ ನಾವು ಸಪ್ರೇಟ್ ಮಾಡಿ ನೋಡಬೇಕು ಅಂತ ನನಗನ್ಸುತ್ತೆ. ಅಂದರೆ ಒಂದು ಕಡೆ ನೀವು ಕಾರ್ಬೋಹೈಡ್ರೇಟು ರಿಚ್ ಆಗಿರುವ ಅಂದರೆ ಶರ್ಕರ ಪಿಷ್ಟ ಭರಿತವಾದಂಥ ಆಹಾರದಿಂದ ಇರುವಂಥ ಸಮಸ್ಯೆ ಏನು, ಅದರ ಜಾಗದಲ್ಲಿ ನೀವು ಒಂದು ಸಮತೋಲಿತವಾದಂಥ ಕಾರ್ಬೋಹೈಡ್ರೇಟು ಒಂದು ಪ್ರಮಾಣದಲ್ಲಿ ಇದ್ದರೂ ಕೂಡ ಅದರಲ್ಲಿ ಪ್ರೋಟೀನು, ಫ್ಯಾಟು, ಹೆಲ್ದಿ ಫ್ಯಾಟು, ವೈಟಮಿನ್ಸ್, ಮಿನರಲ್ಸ್, ಫೈಬರ್ ವಿಶೇಷವಾಗಿ ಇವೆಲ್ಲ ಇರುವಂಥ ಡಯಟನ್ನು ಸೇವಿಸೋದು ಒಳ್ಳೆಯದು ಅಂತ ಹೇಳೋದು ಒಂದು ಪಾರ್ಟು. ಇನ್ನೊಂದು ಪಾರ್ಟು ನಿಮಗೆ ರಾಸಾಯನಿಕ ಇದರದ್ದು. ಬರೀ ರಾಸಾಯನಿಕಗಳನ್ನು ಬಳಸಿ ಬೆಳೆದಿರುವಂಥ ಏನು ಆಹಾರ ಮಾತ್ರ ಅಲ್ಲ, ಅದಲ್ಲದೆ ಮಾಲಿನ್ಯದ ವಿಚಾರ ಕೂಡ ಇದೆ. ಅಂದರೆ ನೀವು ಇಲ್ಲ ಅತ್ಯುತ್ತಮವಾದಂಥ ರಾಸಾಯನಿಕ ರಹಿತವಾದಂಥ ಆರ್ಗ್ಯಾನಿಕ್ ಫುಡ್ಡು ಸೇವಿಸ್ತಾ ಇರ್ಬೋದು, ಬಟ್ ನೀವು ಕುಡಿಯೋ ನೀರಿನಲ್ಲಿ ನಿಮಗೆ ಮಾಲಿನ್ಯ ಇರುವಂಥ ಸಾಧ್ಯತೆ ಇದೆ, ನೀವು ಸೇವಿಸೋ ಗಾಳಿಯಲ್ಲಿ ಅದಿರುವಂಥ ಸಾಧ್ಯತೆ ಇದೆ. ಇವೆರಡನ್ನೂ ಸಪ್ರೇಟ್ ಮಾಡಿ ನೋಡಬೇಕು. ಯಾವುದೇ ರಾಸಾಯನಿಕ ಬಳಸದೇ ಇರತಕ್ಕಂಥ ಆಹಾರವನ್ನು ನೀವು ಸೇವಿಸೋದಾದರೆ ಒಳ್ಳೆಯದಾ ಕೆಟ್ಟದ ಅಂತ ಕೇಳಿದ್ರೆ ಖಂಡಿತ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದರಲ್ಲಿ ಡೌಟೇ ಇಲ್ಲ, ನೀವು ರಾಸಾಯನಿಕ ಬಳಸದೇ ಇದು ಮಾಡೋದು. ಆದರೆ ನೀವು ರಾಸಾಯನಿಕ ಬಳಸದ ಆಹಾರದಲ್ಲಿ ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ ತಿಂತಾಯಿದ್ರೆ ದ್ಯಾಟ್ ಕ್ಯಾನ್ ಬಿ ಈಕ್ವಲಿ ಡೇಂಜರಸ್ ಆರ್ ಪ್ರಾಬಬ್ಲಿ ಈವನ್ ಮೋರ್ ಡೇಂಜರಸ್. ಇದನ್ನು ನಾವು ಎರಡನ್ನೂ ಪ್ರತ್ಯೇಕ ಮಾಡಿ ನೋಡಬೇಕು ಅನ್ನೋದಷ್ಟೇ. ಮತ್ತು ಇನ್ನೊಂದಿದೆ, ನಾವು ಯಾರಿಗೆ ಹೇಳ್ತಾ ಇದ್ದೀವಿ ಅನ್ನೋದು ಇರುತ್ತೆ. ಎದುರುಗಡೆ ಕೂತವ್ರಿಗೆ ನೀವು ಅವ್ರು ಎಷ್ಟು ಬೇಕಾದರೂ ಇದ್ರ ಮೇಲೆ ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ ಆ ಪೇಷಂಟು ಅಂತ ನಿಮಗೆ ಅನಿಸಿದಾಗ ನಿಮಗೆ ಅಂಥ ಎಲ್ಲ ಆಲ್ಟರ್ನೇಟಿವ್ಸ್ನ ಮುಂದೆ ಇಡ್ಬೋದು. ನೀವು ಆರ್ಗ್ಯಾನಿಕ್ ಫುಡ್ಡನ್ನ ಕಾಸ್ಟು ಸಿಕ್ಕಾಬಟ್ಟೆ ಜಾಸ್ತಿ ಇದ್ದರೆ ಆಗ ಅಷ್ಟನ್ನು ನೀವು ಅದನ್ನು ಹೇಳೋಕ್ಕಾಗುತ್ತಾ ಇಲ್ವೋ ಎಲ್ರಿಗೂ ಅನ್ನೋವಂಥ ಪ್ರಶ್ನೆ ಇದೆ. ನೀವು ಇನ್ನೂ ಒಂದಿದೆ, ನೀವು ಆರ್ಗ್ಯಾನಿಕ್ ಅಂತಲೇ ತರ್ಬೋದು. ಹೇಗೆ ತರ್ಬೋದು? ಅದು ಮಾರ್ಕೆಟಿಂದ ಬರಬೇಕಾದ್ರೆ ಯಾವ ರೀತಿಯಲ್ಲಿ ಸೊಪ್ಪು ಇವೆಲ್ಲ ಬರ್ತದೆ, ಅದು ತುಂಬ ಕೊಳಕಿನ ವಾತಾವರಣಗಳನ್ನು ದಾಟಿ ಬರುವಂಥದ್ದೆಲ್ಲ ಕೂಡ ಇರುತ್ತೆ. ಸೊ ಆವಾಗ ನಿಮ್ಗೆ ಅದು ಏನು ತಿನ್ನಬೇಡಿ ಅಂತೇಳಿ ಮನೇಲಿ ಬೆಳ್ಕೊಳ್ಳಿ, ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳಿ, ಹೀಗೆ ಎಲ್ಲ ಹೇಳೋಕ್ಕಾಗಲ್ಲ. ನಿಮಗೆ ನಮ್ಮ ವಾತಾವರಣದಲ್ಲಿರುವಂಥ ನಮ್ಮ ಸುತ್ತ ಇರುವಂಥ ಜನರಲ್ಲಿ ಬಹುಪಾಲು ಜನ ಯಾವುದನ್ನು ಬಹುತೇಕ ಪಾಲಿಸಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಹೇಳೋದು ನಾನು ಅಳವಡಿಸ್ಕೊಂಬಂದಿರುವಂಥ ಪದ್ಧತಿ.